ಹಾಯ್ ಫ್ರೆಂಡ್ಸ್, ನಾವಿವತ್ತು ಬಂದಿದ್ದೀವಿ ರಾಣಿಪುರಂ. ಅಂದರೆ ಇದು ಕರ್ನಾಟಕ ಮತ್ತು ಕೇರಳದ ಬಾರ್ಡ್ರಲ್ಲಿ ಅಂದರೆ ಇದುಂಟಲ್ಲ, ಇದತ್ತು ಇಲ್ಲಂತೂ ಇರ್ತಾರಲ್ಲ ಬಳ್ಳಿ, ಆ ಸೈಡ್ ಕರ್ನಾಟಕ, ಈ ಸೈಡ್ ಕೇರಳ. ನಾವೀಗ ರಾಣಿಪುರಂ ಅಂದರೆ ಫುಲ್ ದೊಡ್ಡ ಮೌಂಟೇನ್. ಇಲ್ಲಿ ಟ್ರೆಕ್ಕಿಂಗ್ ಮಾಡಲಿಕ್ಕೆ ಬಂದಿದ್ದೀವಿ. ಇದು ಟೂರಿಸ್ಟ್ ಪಾಯಿಂಟ್. ಇದು 2.5 ಕಿಲೋಮೀಟರ್ ಉಂಟು ನೋಡಿ. ಇದು ಸ್ಟಾರ್ಟಿಂಗ್ ಪಾಯಿಂಟ್. ಏನೋ ತುಂಬ ಟಾಪಲ್ಲಿದ್ದೀವಲ್ಲ, ಮೂಗು ಕಟ್ತದೆ. ಫ್ರೆಂಡ್ಸ್, ಇದು ಕರ್ನಾಟಕ ರಾಜ್ಯ, ಇದು ಕೇರಳ ರಾಜ್ಯ. ಈಗ ನಾವಿದ್ದು ಕೇರಳದಲ್ಲಿ, ಆ ಸೈಡ್ ಕರ್ನಾಟಕ. ಬನ್ನಿ ಮೇಲೆ ಹೋಗು. ಫ್ರೆಂಡ್ಸ್, ಮತ್ತು ಇಲ್ಲಿ ನಮ್ಮ ಓನ್ ವಾಟರ್ ಬಾಟ್ಲ್ ತರ್ಬೋದು. ಮತ್ತು ಈ ಥರ ಪ್ಲಾಸ್ಟಿಕ್ ಬಾಟ್ಲ್ ಇರ್ತದಲ್ಲ, ಸ್ಪ್ಲಾಟಿಂಗ್ ಅಂದರೆ ಪಡಬರ ಅಂತ ಹೇಳ್ತದೆ, ಆ ಬಾಟ್ಲನ್ನೆಲ್ಲ ತರಲಿಕ್ಕೆ ಬಾರ್ದು. ಚೆಕ್ಕಿಂಗ್ ಮಾಡ್ತಾರೆ, ಇಲ್ಲ ಚೆಕ್ಕಿಂಗ್ ಇಲ್ಲೇ ಇದ್ರೂ ಸಹ ನಾವು ತರಲಿಕ್ಕೆ ಬಾರ್ದು. ಇನ್ನು ಇಷ್ಟು ಚೆಂದ ನೇಚರ್, ಅದರ ಮಧ್ಯದಲ್ಲಿ ಪ್ಲಾಸ್ಟಿಕ್ ಬಿಸಾಕಲಿಕ್ಕೆ ಬಾರ್ದಲ್ಲ. ಬನ್ನಿ ಮೇಲೆ ಹೋಗುವ. ಫ್ರೆಂಡ್ಸ್, ಇಲ್ಲಿ ಮಳೆ ಬರುವ ಟೈಮಲ್ಲಿ ಬರಬೇಕು. ಚಂದ ನೀರು ಬರ್ಬೋದು ಇಲ್ಲಿ ನಡೆಯುವಾಗ. ಇನ್ನೊಮ್ಮೆ ಬರಬೇಕು ಆ ಟೈಮಲ್ಲಿ. ಬನ್ನಿ. ಮತ್ತೆ ಹೋಗುವಾಗ ಉಂಟಲ್ಲ, ಇಲ್ಲಿ ತುಂಬ ಅಂತಲ್ಲ, ಸ್ವಲ್ಪ ಮೆಲ್ಲಗೆ ನಡ್ಕೊಂಡು ಹೋಗ್ಬೇಕು. ಯಾಕೆಂದರೆ ಬೀಳುದು. ಮತ್ತೆ ನಾವು ಸ್ಪೀಡ್ ಹೋದರೆ ಮತ್ತೆ ಅಲ್ಲಿ ಮೇಲೆ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲ, ಇನ್ನು ಮೇಲೆ ಮೇಲೆ ಹೋಗಿ ಇನ್ನೂ ಹತ್ಲಿಕ್ಕೆ ಉಂಟಲ್ಲ. ಇಲ್ಲಿ ಸ್ಪೀಡ್ ಹೋದರೆ ಮತ್ತೆ ಅಲ್ಲಿಗೆ ಹತ್ಲಿಕ್ಕೆ ಆಗೋದಿಲ್ಲ. ಬರ್ತೀನಿ, ಅದಕ್ಕೆ ಮೆಲ್ಲಗೆ ಹೋಗು. ಇಲ್ಲಿ ನೀರಿದು ನದಿ ಅಲ್ಲ, ಚಿಕ್ಕ ತೋಡಿನಾಗ ಉಂಟು, ಉಜಿರಿಗಣಿಯಾಗಿ ನೋಡಿ. ನೀರು ತಂಪು ನೀರಿರ್ತದೆ, ಕರಿವೆ ಅಂತ ಆಗ್ತುಂಟು, ಜಾಸ್ತಿ ಮತ್ತೆ ತುಂಬ ಚಳಿ ಉಂಟು. ಫ್ರೆಂಡ್ಸ್, ಈ ಜಾಗ ಉಂಟಲ್ಲ, ಇದು ಯಾವುದು ಕಾಸರಗೋಡಿಗೆ ತುಂಬ ಹತ್ತಿರ. ಅಂದರೆ ಹತ್ತಿರ ಅಂದರೆ ಒಂದು 50 ಕಿಲೋಮೀಟ್ರ್ ಆಗ್ತದೆ. ಮತ್ತು ನೀವು ಪುತ್ತೂರಿಂದ ಬರೋದಾದರೆ ಒಂದು 60 ಕಿಲೋಮೀಟ್ರಲ್ಲಿ ಆಗ್ತದೆ. ಹೇಗೆ ಅಂದರೆ ಈಗ ಯಾವುದು ಸುಳ್ಯ ಬಂದಡ್ಕ ಎಲ್ಲ ಕಳೆದು ಒಳ್ಳೆ ಉಂಟು ರೋಡ್. ನೀವು ಈಗ ಬರ್ಬೋದು, ಕಳೆದು ಬರೋದು ಇಲ್ಲಿಗೆ. ನೋಡಿ ಎಷ್ಟು ಒಳ್ಳೆ ಜಾಗ ನೋಡಿ. ಫ್ರೆಂಡ್ಸ್, ಇದು ಕಾಸರಗೋಡು ಜಿಲ್ಲೆಯಲ್ಲಿ ಬರ್ತದೆ ಈ ಜಾಗ. ಇದು ಕೇರಳ ಮತ್ತು ಕರ್ನಾಟಕ ಬಾರ್ಡ್ರಲ್ಲಿರೋದು. ಅಂದರೆ ಬಾರ್ಡ್ರ್ ಹಾಫ್ ಆಗಿರ್ತದೆ. ಮತ್ತು ಈ ಜಾಗ ಒಂದು ಬಿಗಿನರ್ಸ್ ಅಂತ ಟ್ರೆಕ್ಕಿಂಗ್ ಮಾಡೋರಿಗೆ ಬೆಸ್ಟ್ ಜಾಗ. ಒಮ್ಮೆನೇ ನಮಗೆ 10 ಕಿಲೋಮೀಟ್ರ್ ಅಂತ ಹತ್ತಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಈಗ ನೀವು ಪ್ಲ್ಯಾನ್ ಮಾಡ್ತಿದ್ರಿ, ನನಗೆ ನಾವು ಟ್ರೆಕ್ಕಿಂಗ್ ಶುರು ಮಾಡಬೇಕಂತ ಇರೋರಿಗೆ ಇದು ಬೆಸ್ಟ್ ಜಾಗ. ಅಲ್ಲಿ ನೋಡಿ ಒಂದು ಬೇರು ನೋಡಿ, ಇಷ್ಟು ದೊಡ್ಡ ಉಂಟು ನೋಡಿ. ಈ ಸೈಡ್ ಕರ್ನಾಟಕ ರಾಜ್ಯ, ಇದು ನಮ್ಮ ಹತ್ತಿರ ಇರುವ ಯಾವುದು ಕೇರಳ ರಾಜ್ಯ.
ಫ್ರೆಂಡ್ಸ್ ವಾವ್, ಎಷ್ಟು ಚಂದ ಸೀನರಿ ನೋಡಿ ಇದು. ಇದೀಗ ನಾವು ಇದು ಮೇನ್ ಪೀಕ್ ಅಲ್ಲ, ಒಂದು ಚಿಕ್ಕ ಪೀಕ್. ಎಷ್ಟು ಚಂದ ವ್ಯೂ ಕಾಣ್ತದೆ ನೋಡಿ. ನನ್ನ ಹಿಂದೆ ಉಂಟಲ್ಲ, ನಾನೀಗ ನಿಂತ್ಕೊಂಡಿರೋ ಜಾಗ ಕರ್ನಾಟಕ ರಾಜ್ಯ. ನನ್ನ ಮುಂದೆ ಉಂಟು ಅದು ಕೇರಳ ರಾಜ್ಯ. ಇನ್ನು ಹೋಗ್ಬೇಕಾದ್ದು ಕೇರಳ ರಾಜ್ಯ ನೋಡಿ. ಈ ಸೈಡ್ ಕರ್ನಾಟಕ. ಫ್ರೆಂಡ್ಸ್, ನಾನು ಈಗ ಈಚೆ ತೋರಿಸ್ತೀನಿ ಹೇಗುಂಟು ವ್ಯೂ ನೋಡಿ. ನೋಡಿ ಫುಲ್ ಮೋಡ, ಫುಲ್ ಅಲ್ಲ ಅಂದ್ರೆ ಕೆಳಗೆ ಬಿಟ್ಟು ಫುಲ್ ಮೋಡ. ಫ್ರೆಂಡ್ಸ್, ನಾವಿಲ್ಲೀಗ ಅರ್ಧ ಟ್ರೆಕ್ ಮಾಡಿ ಆಯಿತು. ಇನ್ನು 2 ಕಿಲೋಮೀಟರ್ ಉಂಟು ಪೀಕಿಗೆ ಹೋಗ್ಲಿಕ್ಕೆ ಮೇಲೆ. ಬನ್ನಿ ಹೋಗುವ. ನೋಡಿ ಹೇಗೆ ಉಂಟು ಅಂತ. ಫ್ರೆಂಡ್ಸ್, ಮತ್ತೆ ನಮಗುಂಟಲ್ಲ ಹೀಗಿರೋ ದಾರಿಯಲ್ಲಿ ಹೋಗ್ಬೇಕಷ್ಟೆ. ಅಂದರೆ ಸ್ಟೆಪ್ ಎಲ್ಲ ಕ್ಲಿಯರ್ ಸ್ಟೆಪ್ ಅಲ್ಲ, ಈ ಥರ ಕಲ್ಲಲ್ಲಿ. ಅಂದರೆ ಈಗ ಫಸ್ಟ್ ಟೈಮ್ ಜನ ಎಲ್ಲ ನಡ್ಕೊಂಡು ಹೋಗಿ 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 ಉಂಟಲ್ಲ ದಾರಿ ಆದ್ದು ನೋಡಿ. ಕಲ್ಲಿನ ಮೇಲೆಲ್ಲ ಹತ್ತಬೇಕು. ಮತ್ತು ನಾವು ಬರುವಾಗ ಇಲ್ಲಿ ಅಂತ ಆನೆದು ಲದ್ದಿತ್ತು. ಅಂದರೆ ಈಗ ಆನೆಯದ್ದು ಅಂದರೆ ಅದೆಲ್ಲ ಇರ್ತದಲ್ಲ, ಅದೆಲ್ಲ ಇತ್ತು. ಅಂದರೆ ಈಗ ಎಲ್ಲರೂ ಇಲ್ಲಿ ಮೇಲೆ ಆನೆ ಇದ್ದರೆ ಅಲ್ಲಿ ಕೆಳಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಿಡೋದಿಲ್ಲ ಮೇಲೆ ಬರಲಿಕ್ಕೆ. ನಮಗೆ ಬರುವಾಗ ಸಿಕ್ಕಿತ್ತು, ಅದು ವಿಡಿಯೋದಲ್ಲಿ ಬಂದಿದ್ದ ಗೊತ್ತಿಲ್ಲ. ಮತ್ತು ಇಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಹೋಗ್ಬೇಕು, ಯಾಕಂದರೆ ಕಾಡಲ್ಲ, ಫುಲ್ ಕಾಡಂದರೆ ಸ್ವಲ್ಪ ಹಾವು, ಸ್ವಲ್ಪ ಅಂತಲ್ಲ ತುಂಬ ಹಾವು ಇರ್ತದೆ. ಅದಕ್ಕೆ ಅಲ್ಲಿ ಬೋರ್ಡೆಲ್ಲ ಹಾಕಿದ್ರು, ಹಾವೆಲ್ಲ ಉಂಟು, ಮೆಲ್ಲಗೆ ಹೋಗಿ ಅಂತ, ನೋಡಿಕೊಂಡು ಹೋಗಿ ಅಂತ. ಫ್ರೆಂಡ್ಸ್, ನಾವು ಇನ್ನೂ ಸಹ ಮೇಲೆ ಹೋಗ್ಬೇಕು. ಆದರೆ ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ ಪಾಯಿಂಟ್ ಕಾಣ್ತಾ ಉಂಟು ನೋಡಿ, ಅಲ್ಲಿ ಕಾರ್ ಪಾರ್ಕಿಂಗ್ ನೋಡಿ. ಫ್ಯಾನ್ ತಂದದ್ದು ಸೆಕೆ ಯೂಸ್ ಮಾಡಲಿಕ್ಕೆ. ನಾವೀಗ ಲಾಸ್ಟ್ ಲ್ಯಾಪಲ್ಲಿದ್ದೇವೆ, ಅಂದರೆ ಟಾಪಲ್ಲಿ ಹೋಗ್ಲಿಕ್ಕೆ ಲಾಸ್ಟ್ ಇದೆ. ಫ್ರೆಂಡ್ಸ್, ಮತ್ತು ಈ ಗುಡ್ಡ ಸಹ ಹಾಗೆ ಯಾಣದಾಗೆ ಇತ್ತು. ಯಾಣದಲ್ಲಿ ಮಾತ್ರ ಫುಲ್ ಬಂಡೆಕಲ್ಲಲ್ಲಿ, ಅಂದರೆ ಗುಡ್ಡ ಅಲ್ಲ, ಬಂಡೆಕಲ್ಲು. ಮತ್ತು ಇದಕ್ಕಿಂತ ಜಾಸ್ತಿ ಡೆನ್ಸ್ ಫಾರೆಸ್ಟ್, ಅದು ತುಂಬ ಫಾರೆಸ್ಟ್ ಇತ್ತು, ಅಂದರೆ ತುಂಬ ಫುಲ್ ಫಾರೆಸ್ಟ್ ಅದು. ಮತ್ತು ಇದು ಸಹ ಫಾರೆಸ್ಟೇ, ಮಾತ್ರ ಅಷ್ಟು ಯಾಣದಷ್ಟು ಡೆನ್ಸ್ ಇಲ್ಲ ನೋಡಿ. ಮತ್ತು ಅಲ್ಲಿ ಮೇಲೆ ಹೋದ ಮತ್ತೆ ಅಂಥ ವ್ಯೂ ಇರಲಿಲ್ಲ, ಇದರಷ್ಟಲ್ಲಿ ವ್ಯೂ ಇರಲಿಲ್ಲ.
ಯಾಕಂದರೆ ಹೆಚ್ಚು ಮೇಲೆ ನಮಗೆ ಹೋಗ್ಲಿಕ್ಕೆ ಆಗಲಿಲ್ಲ. ನಾವು ಮೇಲೆ ಹೋಗಿದ್ದೀವಿ ಮತ್ತು ಹೆಚ್ಚು ಮೇಲೆ ಹೋಗಲಿಲ್ಲ, ಫುಲ್ ಮರ ಎಲ್ಲ ಇತ್ತಲ್ಲ, ಅದಕ್ಕೆ ನೋಡಲಿಕ್ಕೆಲ್ಲ ಆಗಲಿಲ್ಲ. ಅದಿತ್ತಲ್ಲ, ನಾನು ಆ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ತಪ್ಪದೆ ನೋಡಿ. ಫಸ್ಟ್ ಈ ವಿಡಿಯೋ ಮುಗಿಸಿ ಮತ್ತೆ ಅದನ್ನು ನೋಡಿ. ನೋಡಿ ಫ್ರೆಂಡ್ಸ್, ವ್ಯೂ ನೋಡಿ ಫ್ರೆಂಡ್ಸ್, ಎಷ್ಟು ಚಂದ ವ್ಯೂ ನೋಡಿ ಫ್ರೆಂಡ್ಸ್. ಎಷ್ಟು ಚಂದ ನೋಡಲಿಲ್ಲ ನಾನು, ಎಷ್ಟು ಚಂದ ಉಂಟು ನೋಡಿ. ನೋಡಿ ಲಾಸ್ಟ್ ಫೈನಲ್, ಅದು ಫೈನಲ್ ತೆಗ್ತಿತ್ತು. ಮತ್ತು ಅಲ್ಲಿ ನೋಡಿ ಇನ್ನೊಂದು ಉಂಟಂತಿತ್ತು, ಇದು ಫೈನಲ್. ಬನ್ನಿ ಹೋಗುವ ಫ್ರೆಂಡ್ಸ್. ಮತ್ತುಂಟಲ್ಲ, ಇಲ್ಲಿಂದ ದೂರದಿಂದ ಬರೋರಿಗೆಲ್ಲ ಅಲ್ಲಿ ಹೋಮ್ ಸ್ಟೇಸ್ ಎಲ್ಲ ಉಂಟು. ನೀವು ನಮ್ಮ ವಿಡಿಯೋ ಶುರುವಾಗುವಾಗ ನೋಡಿರ್ಬೋದು. ಮತ್ತು ನಾವು ನಮ್ಮ ಮನೆಯಿಂದ ಎಷ್ಟು ಒಂದು 90 ಕಿಲೋಮೀಟ್ರೇ ಇರೋದು. ಅದಕ್ಕೆ ನಾವು ಯಾಕೆ ಸುಮ್ಮನೆ ಸ್ಟೇ ಆಗೋದು. ನಾವು ಒಂದು ಬೆಳಿಗ್ಗೆ 5:15 ಎದ್ದು ಬಂದು ಮತ್ತು ಅಲ್ಲಿ ನಾವು ಸುಳ್ಳಿಯಾಗಿ ಬಂದದ್ದು. ಮತ್ತು ಸುಳ್ಯದಲ್ಲಿ ಒಂದು ಹೋಟ್ಲ್ ಇತ್ತು, ಅಲ್ಲಿ ಗಟ್ಟಿಯಾಗಿ ತಿಂಡಿ ಮಾಡಿ, ಮತ್ತು ಈಗ ಟ್ರೆಕ್ಕಿಂಗ್ ಶಕ್ತಿ ಬೇಕಲ್ಲ ಗಟ್ಟಿಯಾಗಿ ತಿಂದು, ಮತ್ತು ಟ್ರೆಕ್ಕಿಂಗಿಗೆ ಬಂದ್ವಿ. ನೋಡಿ ಎಷ್ಟು ಚಂದ ವ್ಯೂ. ಈಗ ಮಳೆ ಬರೋ ಅಂದಾಜು ಉಂಟು. ಫ್ರೆಂಡ್ಸ್ ವ್ಯೂ ನೋಡಿ ಫ್ರೆಂಡ್ಸ್, ಎಷ್ಟು ಚಂದ ಅಂದರೆ ಹೇಳಲಿಕ್ಕೆ ಆಗೋದಿಲ್ಲ. ಕ್ಯಾಮ್ರಾದಲ್ಲಿ ಅಷ್ಟು ಗೊತ್ತಾಗೋದಿಲ್ಲ, ನಮ್ಮ ಕಣ್ಣಾರೆ ನೋಡಬೇಕು. ನೀವು ಒಮ್ಮೆ ಬನ್ನಿ ಇಲ್ಲಿ, ನೀವು ಇನ್ನು ಫುಲ್ಲು ವೀಡಿಯೋ ನೋಡಿ ಎಷ್ಟು ಚಂದ ಉಂಟಂತ. ನಾವೀಗ ರಾಣಿಪುರಮಿನ ಪೀಕಲ್ಲಿದ್ದೀವಿ ನೋಡಿ. 1.25 ಗಂಟೆ ಬೇಕಾಯ್ತು ನಾವು ಕರೆಕ್ಟಾಗಿ ಮೇಲೆ ಹತ್ತಲಿಕ್ಕೆ. ಮತ್ತು ನೋಡಿ ಎಂತ ಫಾರೆಸ್ಟಿಂದ ಹೇಗೆ ಎಂತ ಮುಗಿಲು ಫಾರ್ಮ್ ಆಗ್ತುಂಟು ನೋಡಿ. ಫ್ರೆಂಡ್ಸ್ ಸುಸ್ತಾಯಿತು, ನೀವು ಒಮ್ಮೆ ಬನ್ನಿ. ತುಂಬ ಸುಸ್ತಾಯ್ತು, ನನ್ನ ವಾಯ್ಸ್ ನೋಡುವಾಗೆಲ್ಲ ಗೊತ್ತಾಗ್ತದೆ. ಫ್ರೆಂಡ್ಸ್ ನನಗೆ ತುಂಬ ಸುಸ್ತಾಗ್ತಾ ಇತ್ತು. ಮತ್ತು ಉಂಟಲ್ಲ, ಈ ನೇಚರಿನ ಮಧ್ಯದಲ್ಲಿ ನೋಡಿದಾಗ ನನಗೆ ಖುಷಿ ಆಯಿತು. ಮತ್ತು ಸುಸ್ತಾಗ್ತಿದ್ದದಲ್ಲಿ ಸ್ವಲ್ಪ ಹೋಯ್ತು ನೋಡಿ ಎಷ್ಟು ಚಂದ ವ್ಯೂ ಅಂತ. ಫ್ರೆಂಡ್ಸ್ ನಾನೊಂದು ಅಬ್ಸರ್ವ್ ಮಾಡಿದೆ ಬರುವಾಗ, ಮತ್ತು ಇದು ಗುಡ್ಡ ಅಲ್ಲ, ಫುಲ್ಲು ಬೇರೆ ಬೇರೆ ಟೈಪ್ ಇದು ಹೂ ಮರ ಎಲ್ಲ ಕಂಡಿತು. ಮತ್ತು ನಮಗೆ ಪಾಠದಲ್ಲೇ ಬರ್ತದೆ, ಮತ್ತು ಬಾಟನಿಯಲ್ಲಿ ಬರ್ತದೆ. ಅಲ್ಲ ಎಷ್ಟು ಬೇರೆ ಬೇರೆ ರೀತಿಯ ಪ್ಲಾಂಟ್ಸ್ ಎಲ್ಲ ಇತ್ತು ನೋಡಿ. ಮತ್ತು ಎಷ್ಟು ಉದ್ದ ಗ್ರಾಸ್ ಇಲ್ಲಿ. ಮತ್ತು ಈಗ ಖುಷಿ ಆಯಿತು ನೋಡಿದಾಗೆಲ್ಲ. ಫ್ರೆಂಡ್ಸ್ ಇಲ್ಲಿ ನೋಡಿ ಫುಲ್ಲು ಮಿಸ್ಟ್, ಫುಲ್ಲು ತಂಪಾದ ವಾತಾವರಣ ನೋಡಿ. ಆ ಸೈಡ್ ಎಂತ ಸಹ ಕಾಣೋದಿಲ್ಲ. ಫ್ರೆಂಡ್ಸ್ ನೋಡಿ ಈಗ ನೋಡಿ ಫುಲ್ಲು ಫಾಗ್ ಎದ್ದಿದೆ. ಅಂದರೆ ಈಗ ಎಂತ ಅಲ್ಲಿ ಫಾರೆಸ್ಟಿಂದ ಫಾಗ್ ಎಳ್ದಿದೆ ನೋಡಿ. ಮತ್ತು ಈಗ ಮೋಡಾಗಿದೆ, ನಾವು ಮಳೆ ಬರುವಾಗ ಉಂಟು. ಈಗ ನಾವೀಗ ಬೇಗ ಬೇಗ ಇಳಿಬೇಕು ಮಳೆ ಬರೋಕ್ಕಿಂತ ಮುಂಚೆ.
ಪ್ರಕೃತಿಯಲ್ಲಿ ಯಾವುದೆಲ್ಲ ಸೀಕ್ರೆಟ್ ಇರ್ಬೋದು ಗೆಸ್ ಮಾಡಿ ಅಂತೆ. ಯಾರಿಗೆ ಸಹ ಹುಡುಕ್ಲಿಕ್ಕೆ ಆಗ್ಬೋದು, ಆದರೆ ಹುಡುಕೋದಿಲ್ಲ ಹೆಚ್ಚು ಜನ ನೋಡಿ. ಆದರೆ ಎಷ್ಟು ಸುಂದರವಾಗಿ ಉಂಟು ನೋಡಿ. ಫುಲ್ ಮೈಂಡ್ ಬರ್ತದೆ ನೋಡಿ. ಇಲ್ಲಿ ಮೊದಲು ಆಗ ಚೆಂದ ಕಾಣ್ತಿತ್ತು, ಈಗ ಕಾಣುದಿಲ್ಲ ನೋಡಿ. ಕಾಣ್ತದೆ ಅಂದರೆ ಫುಲ್ ವೈಟ್ ಮಿಸ್ಟ್. ಇದು ಕಾಡಿಂದ ಇದ್ದದ್ದು ನೋಡಿ. ಫ್ರೆಂಡ್ಸ್ ನೋಡಿ, ಅದು ಕ್ಯಾಟರ್ ಪಿಲ್ಲರ್ ನೋಡಿ. ಅದು ಗಿಡದಿಂದ ಬಿದ್ದಿದೆ, ಅದೀಗ ಹೋಗ್ತಾ ಉಂಟು ಗಿಡದ ಹತ್ರ ನೋಡಿ. ಫ್ರೆಂಡ್ಸ್ ನಮಗೆಲ್ಲ ಇಳಿತಾ ಇದ್ದೀವಿ ಕೆಳಗೆ. ಇದು ನಾವು ಹೋದ್ದು ಕರೆಕ್ಟ್ ಟೈಮು, ಯಾಕೆಂದರೆ ನಾವು ಹೋದಾಗ ಮಿಸ್ಟ್ ಬಂತು. ನಾವು ಎಲ್ಲ ನೋಡಿ ಆಯಿತು, ಮತ್ತೆ ಮಿಸ್ಟ್ ಬಂತು. ಮತ್ತು ಕೆಳಗೆ ಇಳಿಯುವಾಗ ಒಂದು ಅಂಗಡಿ ಸಿಕ್ಕಿತ್ತು. ಅದು ನನ್ನ ಅಂದಾಜಿ ಒಂದು 12 ಗಂಟೆಗೆ ಓಪನ್ ಆಗಿತ್ತಂತ ನನ್ನ ಅಂದಾಜಿ. 12 ಅಲ್ಲ, ಸಾರಿ 11. ಈಗ 12 ಗಂಟೆ ಆಗಲಿಕ್ಕೆ ಸ್ವಲ್ಪ ಹೊತ್ತುಂಟು. ಮತ್ತು ಮಜ್ಜಿಗೆ ಇತ್ತಲ್ಲಿ, ಪೈನಾಪಲ್ ಇತ್ತು. ಮತ್ತು ಗೊತ್ತಿಲ್ಲ, ಪೈನಾಪಲ್ನ ಬದಲು ದಿವಸ ಬೇರೆ ಎಂತ ಇರ್ಬೋದು ಅಂತ. ಮಜ್ಜಿಗೆ ಇರ್ಬೋದು. ಮತ್ತು ನೋಡಿ ಸೀನರಿ ಎಷ್ಟು ಒಳ್ಳೆ ಉಂಟಂತ. ಬನ್ನಿ ಫ್ರೆಂಡ್ಸ್, ಫುಲ್ ಕೆಳಗೆ ಹೋಗಿ. ಇಲ್ಲಿ ಅಮ್ಮ ಇದ್ದಾರೆ ನೋಡಿ. ಇಲ್ಲಿ ನೋಡಿ ನಮ್ಮ ಕ್ಯಾಮರಾಮ್ಯಾನ್ ಅಪ್ಪ, ಅಮ್ಮ. ಫ್ರೆಂಡ್ಸ್ ನೋಡಿ, ಇದು ಲೀಚ್. ಇದು ಕಾಲಿಗೆಲ್ಲ ಸಿಕ್ಕಿದ್ರೆ ರಕ್ತ ಅಂತ, ಈ ಕಪ್ಪು ರಕ್ತ ಅಂತ ಹೇಳ್ತಾರಲ್ಲ, ಇದನ್ನೆಲ್ಲ ಕುಡಿತದೆ. ಮತ್ತೆ ಹಾಗೆ ಓಪನ್ ಇರ್ತದೆ ನೋಡಿ. ನಾ ಚಪ್ಪಲಿ ಅಲ್ಲಿ ಇರ್ತೀವಿ ನೋಡಿ ಅಂತ ಹೋಗುದಿಲ್ಲ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ನೀವು ಸಹ ಇಲ್ಲಿ ಒಮ್ಮೆ ಬನ್ನಿ. ಬಾಯ್. ಫ್ರೆಂಡ್ಸ್, ನಿನಗೆ ಅಲ್ಲಿ ಒಂದು ಬಂಡೆ ಕಾಣ್ತದೆ ಕಪ್ಪಿದ, ಸೋಲಾರ್ ಲೈಟಿನ ಹತ್ರ. ಅಲ್ಲಿ ನಾವು ನಿಂತು ಫೋಟೋ ತೆಗ್ದದ್ದು ನೋಡಿ. ಫ್ರೆಂಡ್ಸ್ ನೋಡಿ, ನಾವು ಈಗ ಪಾರ್ಕಿಂಗ್ ಲಾಟಲ್ಲಿದ್ದೀವಿ. ನಾನು ಆಗ ಹೇಳಿದ್ದಲ್ಲ, ಇದು ಮಳೆ ಬರೋ ಅಂದಾಜುಂಟಂತ. ನೋಡಿ, ನಾವು ಕಾರಲ್ಲಿ ಕೂತ ತಕ್ಷಣ ಮಳೆ ಬರಲಿಕ್ಕೆ ಶುರು ಆಯಿತು.